ಫಸ್ಟ್ ಆಯಿಲ್ ಹಾಕೊಳ್ಳೋಣ. ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ. ಕರಿಬೇವು ಸ್ವಲ್ಪ, ಹಸಿಮೆಣಸಿನ್ಕಾಯಿ ಒಂದು 2 ಕಟ್ ಮಾಡ್ಕೊಂಡಿದ್ದೀನಿ. ಈಗ ಈರುಳ್ಳಿ ಹಾಕೊಳ್ಳೋಣ. ಇದೆಲ್ಲ ಫ್ರೈ ಆಗಬೇಕು ಚೆನ್ನಾಗಿ. ಈಗ ಉಪ್ಪು ಹಾಕೊಂಡ್ರೆ ಬೇಗ ಫ್ರೈ ಆಗುತ್ತೆ. ಇದು ಆನಿಯನ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ. ಸ್ವಲ್ಪ ಅರಿಶಿನ ಪೌಡರ್ ಹಾಕೊಳ್ಳೋಣ. ಈಗ ನೋಡಿ, ಈಗ ಆನಿಯನ್ ಎಲ್ಲ ಫ್ರೈ ಆಗೋಗಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಈಗ ನೋಡಿ, 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ಎಲ್ಲ ಫ್ರೈ ಆಗೋಗಿದೆ. ಇದು ಈಗ ಬೋಟಿ ತಂದು ಬೇಯಿಸ್ಕೊಂಡು ಆಲ್ರೆಡಿ ಇಟ್ಕೊಂಡಿದ್ದೀನಿ ಕ್ಲೀನಾಗಿ. ಈಗ ಅದನ್ನ ಇದ್ರಲ್ಲಿ ಹಾಕೊಳ್ಳೋಣ. 1/2 kg ಬೋಟಿ ಎಲ್ಲ ಬೇಯಿಸೋಷ್ಟ್ರೊಳಗೆ ಇಷ್ಟೇ ಆಗಿದೆ. ನೋಡಿ, ಈಗ ಫ್ರೈ ಆಗೋಗಿದೆ. ಇನ್ನೊಂದು 10 ನಿಮಿಷ ಇರಬೇಕು. ಇದಕ್ಕೆ ಇನ್ನೂ ಮಸಾಲೆ ಏನು ಹಾಕಿಲ್ಲ, ಬೇಯಲಿ ಅಂತ. ಒಂದು 1/2 ಸ್ಪೂನ್ ಅಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ತಿದ್ದೀನಿ. 1 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ. ಈಗ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ 1 ಲೋಟ ಅಷ್ಟು ನೀರು ಉಯ್ಕೊಳ್ಳೋಣ. ಉಯ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಕಾಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು 10 ನಿಮಿಷ ಪ್ಲೇಟ್ ಮುಚ್ಚಿಕ್ಕೋಣ. ಈಗ ಇದು ಕರಿ ಎಲ್ಲ ಆಗೋಗಿದೆ. ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ, ಫ್ಲೇವರ್ಗೋಸ್ಕರ ಚೆನ್ನಾಗಿರುತ್ತೆ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ ನಮ್ಮ ಬೋಟಿ ಫ್ರೈ ಹೇಗಿದೆ ಅಂತ. ರೈಸ್ಗೆ ಆಗ್ಲಿಂದ ಬಾಯಲ್ಲಿ ನೀರು ಊರ್ತಾನೇ ಇದೆ ನನಗೆ, ಹೆಂಗೆ ತಿನ್ನೋದು ಅಂತ. ಸೂಪರ್ ಆಗಿದೆ ನಿಜ, ಚೆನ್ನಾಗಿ ಬೇಯಿಸಿದೆ. ಫಸ್ಟು 2 ವಿಸಿಲ್ ಇಟ್ಕೊಂಡೆ, ಆಮೇಲೆ ಕರಿ ಮಾಡಿದೆ, ಅದಕ್ಕೆ ಸಖತ್ತಾಗಿ ಬಂದಿದೆ. ಇಲ್ಲಾಂದರೆ ಫ್ರೈಯಲ್ಲಿ ಆದರೆ ಅಷ್ಟೊಂದು ಬೇಯಲ್ಲ ಬೇಗನೆ. ಸೂಪರ್ ಅಂದರೆ ಸೂಪರ್ ಆಗಿದೆ. ಇದು ಮುದ್ದೆಗಾದರೆ ಇನ್ನೂ ಚೆನ್ನಾಗಿರುತ್ತೆ, ಚಪಾತಿ ಮುದ್ದೆಗಾದರೆ. ಬಟ್ ರೈಸ್ಗೂ ತುಂಬ ಸಖತ್ತಾಗಿದೆ. ನೀವು ಮಾಡ್ಕೊಂಡು ತಿನ್ನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೊಸದು ಯಾವುದಾದ್ರೂ ಅಡುಗೆನ ತೋರಿಸ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.